ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ನಡುವೆ ಮತ್ತೆ ಯುದ್ಧದ ಆತಂಕ ಹೆಚ್ಚಾಗಿದೆ. ಶಾಂತಿ ಸಂಧಾನ ಸಭೆಯನ್ನ ಇರಾನ್ ಸೇನೆ ತಿರಸ್ಕಾರ ಮಾಡಿದೆ. ಸಂಧಾನ ಸಭೆಗೆ ಆಗಮಿಸೋದಕ್ಕೆ ಇರಾನ್ ಒಪ್ಪಿಲ್ಲ. ಈಗ ಪಾಕ್ ಮಧ್ಯಸ್ಥಿಕೆಯಲ್ಲಿ ನಡಿಬೇಕಾಗಿದ್ದಂತಹ ಸಭೆ ಏನಿತ್ತು, ಇದಕ್ಕೆ ಇರಾನ್ ಬರೋದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಇರಾನ್ ಹೇಳಿಕೆಯಿಂದ ಪಾಕಿಸ್ತಾನಕ್ಕೆ ಮುಖಭಂಗವಾಗಿದೆ. ಇಸ್ಲಾಮಾಬಾದ್ನಲ್ಲಿ ಆಗಮಿಸಲಿರುವಂತಹ ಅಮೆರಿಕ ನಿಯೋಗ, ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಸಭೆಯಾಗುತ್ತೆ. ಈ ಒಂದು ಯುದ್ಧಕ್ಕೆ ಒಂದು ಅಂತ್ಯ ಹಾಡಲಾಗುತ್ತೆ. ಸದ್ಯ ಎಲ್ಲವೂ ಕೂಡ ತಣ್ಣಗಾಗತ್ತೆ ಅಂತ ಹೇಳಿ ಕಾಯ್ತಾ ಇರುವಂತಹ ವೇಳೆ ಮತ್ತೆ ಈ ಒಂದು ಯುದ್ಧದ ಭೀತಿ ಹೆಚ್ಚಾಗ್ತಾ ಇದೆ. ಯಾಕೆ ಅಂತಂದ್ರೆ ಇರಾನ್ ಇಲ್ಲಿ ಶಾಂತಿ ಸಂಧಾನ ಸಭೆಗೆ ಬರೋದಕ್ಕೆ ತಿರಸ್ಕಾರವನ್ನ ವ್ಯಕ್ತಪಡಿಸಿದೆ. ಸಂಧಾನ ಸಭೆಗೆ ನಾವು ಆಗಮಿಸೋದಿಲ್ಲ ಅಂತ ಹೇಳಿ ಇರಾನ್ ಹೇಳಿಕೆಯನ್ನ ನೀಡಿದೆ. ಪಾಕ್ ಮಧ್ಯಸ್ಥಿಕೆಯಲ್ಲಿ ಇರಾನ್ ಮತ್ತೆ ಅಮೆರಿಕ ನಡುವೆ ಸಂಧಾನ ಸಭೆ ಇಸ್ಲಾಮಾಬಾದ್ನಲ್ಲಿ ನಡಿಬೇಕಿತ್ತು. ಆದ್ರೆ ಈ ಒಂದು ಇರಾನ್ನ ಹೇಳಿಕೆಯಿಂದ ಪಾಕಿಸ್ತಾನಕ್ಕೆ ಮುಖಭಂಗವಾಗಿದೆ. ಪಾಕಿಸ್ತಾನ್ ಮಧ್ಯಸ್ಥಿಕೆ ವಹಿಸಿ ಇಬ್ಬರನ್ನ ಕೂರಿಸಿ ಶಾಂತಿ ಸಭೆಯನ್ನ ನಡೆಸ್ತೀವಿ ಅನ್ನೋ ರೀತಿಯಲ್ಲಿ ಮಾತುಕತೆ ಆಗಿತ್ತು. ಆದ್ರೆ ಇಲ್ಲಿ ಇರಾನ್ ಈ ಪಾಕಿಸ್ತಾನದ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ತಾನು ಈ ಒಂದು ಸಂಧಾನ ಸಭೆಗೆ ಬರೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ನೀಡಿರೋ ಕಾರಣ ಇದರಿಂದಾಗಿ ಪಾಕಿಸ್ತಾನಕ್ಕೆ ಮುಖಭಂಗವಾದಂತಾಗಿದೆ. ಆದ್ರೆ ಈಗ ಅಮೆರಿಕ ನಿಯೋಗ ಇಸ್ಲಾಮಾಬಾದ್ಗೆ ಆಗಮಿಸಲಿದೆ. ಹಾಗೆ ಶಾಂತಿ ಸಭೆಯನ್ನ ತಿರಸ್ಕರಿಸಿದ್ದಕ್ಕೆ ಇರಾನ್ಗೆ ಈಗ ಅಮೆರಿಕ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಇಲ್ಲಿ ಒಪ್ಪಂದಕ್ಕೆ ಬರದಿದ್ರೆ ನಾವು ಇರಾನ್ ಅನ್ನ ಸರ್ವನಾಶ ಮಾಡಿಬಿಡ್ತೀವಿ, ವಿದ್ಯುತ್ ಸ್ಥಾವರಗಳನ್ನ ನಾಶ ಮಾಡ್ತೀವಿ, ಇರಾನ್ ದೇಶವನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಹೇಳಿ ಇರಾನ್ ಸಂಧಾನಕ್ಕೆ ಬರಲೇಬೇಕು ಅಂತ ಹೇಳಿ ಟ್ರಂಪ್ ವಾರ್ನಿಂಗ್ ಅನ್ನ ನೀಡ್ತಾ ಇರುವಂತದ್ದು. ಇರಾನ್ ಈ ಒಂದು ತಿರಸ್ಕಾರವನ್ನ ಏನು ಮಾಡ್ತು, ಇದಕ್ಕೆ ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಒಪ್ಪಂದಕ್ಕೆ ಇರಾನ್ ಏನಾದ್ರೂ ಬರೋದಕ್ಕೆ ಒಪ್ಪದೆ ಇದ್ರೆ ನಾವು ಸಂಪೂರ್ಣವಾಗಿ ಇರಾನ್ ಅನ್ನ ನಾಶ ಮಾಡಿಬಿಡ್ತೀವಿ, ಸರ್ವನಾಶ ಮಾಡಿಬಿಡ್ತೀವಿ. ಹಾಗೆ ಇರಾನ್ನ ವಿದ್ಯುತ್ ಸ್ಥಾವರಗಳನ್ನ ನಾವು ನಾಶ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಹಾಗೆ ಇರಾನ್ ದೇಶವನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಹೇಳಿ ಇರಾನ್ ಸಂಧಾನಕ್ಕೆ ಬರಲೇಬೇಕು ಅಂತ ಹೇಳಿ ಟ್ರಂಪ್ ವಾರ್ನಿಂಗ್ ಅನ್ನ ನೀಡಿರುವಂತದ್ದು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡಿಬೇಕಾಗಿದ್ದಂತಹ ಈ ಒಂದು ಶಾಂತಿ ಸಂಧಾನ ಸಭೆಗೆ ಇರಾನ್ ಈ ರೀತಿಯಾಗಿ ತಿರಸ್ಕರಿಸಿ ಒಂದು ಕಡೆ ಪಾಕಿಸ್ತಾನಕ್ಕೂ ಕೂಡ ಮುಖಭಂಗವಾಗಿದೆ, ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಇಂದ ಎಚ್ಚರಿಕೆ ಕೂಡ ಸಿಗ್ತಾ ಇದೆ. ಹಾಗಾಗಿ ಇರಾನ್ನ ಮುಂದಿನ ನಡೆಗಳೇನು, ಯಾವ ನಿರ್ಧಾರದಿಂದ ಇಂಥ ಯೋಚನೆಯನ್ನ ಮಾಡ್ತಿದೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ ನೀಡುತ್ತಾ ಹೋಗ್ತಾರೆ. ಅನಂತ್ ರಾಮಯ್ಯ, ಈಗ ಅಮೆರಿಕ ಇರಾನ್ ನಡುವೆ ಯುದ್ಧದ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇರಾನ್ ಸೇನೆ ಈಗ ಶಾಂತಿ ಸಂಧಾನ ಸಭೆಗೆ ಬರೋದಕ್ಕೆ ತಿರಸ್ಕಾರ ಮಾಡಿದೆ. ಇದರಿಂದಾಗಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನ್ ಆಗ್ಬೋದು ಅಂತ ಹೇಳ್ತೀರಾ? ಏನು ಪರಸ್ಪರ ಹೊರ್ಮುಜ್ನಲ್ಲಿ ದಾಳಿ ಪ್ರತಿದಾಳಿ ಇರಾನ್ ಮೇಲೆ ಅಮೆರಿಕದ ಮೇಲೆ ಇರಾನ್ ಏನು ಆ ಶಿಪ್ಗಳ ಮೇಲೆ ದಾಳಿಯನ್ನ ಮಾಡಿದ ನಂತರದಲ್ಲಿ ಬಹುತೇಕ ಈ ಒಂದು ಏನು ಸಂಧಾನ ನಡೆಯುವುದು ಬಹುತೇಕ ಡೌಟ್ ಅಂತಲೇ ಅನ್ಸುತ್ತೆ ಮೇಲ್ನೋಟಕ್ಕೆ. ಇನ್ನೊಂದು ಕಡೆ ಇರಾನ್ ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ಸಂಧಾನಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗ್ಲೇ ಬಹಿರಂಗವಾಗಿನೇ ಹೇಳಿದರೆ. ಆದ್ರೆ ಟ್ರಂಪ್ ಅವ್ರು ಹೇಳ್ತಿದ್ದಾರೆ, ಇಲ್ಲ ನಮ್ಮ ನೆಗೋಷಿಯೇಟರ್ಸ್ ಈಗಾಗ್ಲೇ ಏನು ಇಸ್ಲಾಮಾಬಾದ್ ಕಡೆ ತೆರಳ್ತಾರೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಬ್ರ ಮೇಲೆ ಒಬ್ರು ಪರಸ್ಪರ ಏನು ಅಪನಂಬಿಕೆ ಉಂಟಾಗಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಾರಣ ಏನಪ್ಪಾ ಅಂತ ಅಂದ್ರೆ ಏನು ಈಗ 22ನೇ ತಾರೀಕು ಈ ಒಂದು ಕದನ ವಿರಾಮ 2 ವಾರಗಳ ಏನ್ ಗಡುವಿತ್ತಲ್ಲ ಅದು ಎಂಡ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿನೇ ಆಯ್ತಪ್ಪ ಇನ್ನೇನು 22 ಮುಗೀತು, ಈಗ ಎರಡು ಅಂದ್ರೆ ಇವನ್ ಇಸ್ರೇಲ್ ಸೇರಿದಂಗೆ 3 ರಾಷ್ಟ್ರಗಳ ನಡುವೆ ಒಂದು ಕದನ ವಿರಾಮ ಆಗ್ಬೋದು ಅನ್ನೋ ಒಂದು ಗೆಸ್ ನ ಎಲ್ಲರೂ ಕೂಡ ಮಾಡಿದ್ರು. ಆದ್ರೆ ಏನು 22ಕ್ಕಿಂತ ಮುಂಚೆನೆ ಅಂದ್ರೆ ಮಂಗಳವಾರ ಈ ಒಂದು ಕಂಪ್ಲೀಟ್ ಆಗುತ್ತೆ ಒಂದು 2 ವಾರಗಳ ಗಡುವು, ಅಂದ್ರೆ ಏನು ಇರಾನ್ ಮತ್ತೆ ಅಮೆರಿಕ ನಡುವೆ ಏರ್ಪಟ್ಟಿದ್ದಂತ ಕದನ ವಿರಾಮದ ಗಡುವು. ಈ ಸಂದರ್ಭದಲ್ಲಿನೇ ಕೂಡ ನಿನ್ನೆ ಮೊನ್ನೆಯಿಂದಲೂ ಕೂಡ ಹೊರ್ಮುಜ್ ಜಲಸಂಧಿನಲ್ಲಿ ದಾಳಿ ನಡೀತಾ ಇದೆ. ಪರಸ್ಪರರ ಒಂದು ಹಡಗುಗಳ ಮೇಲೆ ದಾಳಿ ನಡೀತಿರುವಂತದ್ದು. ಮತ್ತೆ ಅಲ್ಲಿ ಮಿಲಿಟರಿ ಪಡೆನೂ ಕೂಡ ಇನ್ನೂ ಕೂಡ ಹಾಗೇನೆ ಸ್ಟೇ ಆಗಿರುವಂತದ್ದು. ಅಮೆರಿಕ ಕೂಡ ಏನು ವಾಪಸ್ ತಗೊಂಡಿಲ್ಲ, ಅವರ ಒಂದು ಸೈನ್ಯವನ್ನ ಹೊರ್ಮುಜ್ ಬ್ಲಾಕೆಟ್ ಮಾಡಿರುವಂತದ್ದು. ಇರಾನ್ ಕೂಡ ಏನು ಅವತ್ತಿಂದಲೂ ಕೂಡ ಏನು ಯುದ್ಧ ಸ್ಟಾರ್ಟ್ ಆದಾಗಿಂದಲೂ ಹೊರ್ಮುಜ್ ನಲ್ಲಿ ತನ್ನ ಒಂದು IRGCಯನ್ನ ಇರಿಸಿರುವಂತದ್ದು. ಈಗ ಎರಡೂ ಬಣಗಳು ಕೂಡ ತಮ್ಮ ಒಂದು ಸೇನೆಯನ್ನ ಹೊರ್ಮುಜ್ ಜಲಸಂಧಿಯಲ್ಲಿ ಇರಿಸಿರುವಂತದ್ದು.
ಎಲ್ಲೋ ಒಂದ್ ಕಡೆ ಮಾತುಕತೆಗೆ ಹಿನ್ನಡೆ ಆಗುತ್ತೆ. ಈ ನಡುವೆ Okay. ಏನು JD ವ್ಯಾನ್ಸ್ ಅವರು ಇಸ್ಲಾಮಾಬಾದ್ನ ಮಾತುಕತೆಯಲ್ಲಿ ಭಾಗವಹಿಸಿಲ್ಲ, ಅವರು ಅಮೆರಿಕದಿಂದಲೇ ಕೂಡ ಅವರು ನೇರವಾಗಿ ಭಾಗವಹಿಸ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಭದ್ರತೆ ದೃಷ್ಟಿಯಿಂದ. ಬಟ್ ಇಸ್ಲಾಮಾಬಾದ್ ನಲ್ಲಿ ಮಾತುಕತೆಗೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ನೋಡ್ಬೇಕು ಮಂಗಳವಾರದೊಳಗಡೆ ಏನಾದ್ರು ಸ್ವಲ್ಪ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಸುನಿಧಿ. ಧನ್ಯವಾದಗಳು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.